Hi, hello, namaskara. Welcome back to the new video today, that is Kannada words meaning in English. ಇವತ್ತು ನಾವು ಸಿ ಲೆಟರಿಂದ ಸ್ಟಾರ್ಟ್ ಆಗುವ ಪದಗಳ ಅರ್ಥಗಳನ್ನು ಕಲಿಯೋಣ. ಮೊದಲಿಗೆ ಕ್ಯಾಲ್ಕ್ಯುಲೇಟ್ ಅಂದರೆ ಲೆಕ್ಕಾಚಾರ. ಕ್ಯಾಲ್ಕ್ಯುಲೇಟ್ ಅಂದರೆ ಲೆಕ್ಕಾಚಾರ. ಕಾಲ್ ಅಂದರೆ ಕರೆ. ಕಾಲ್ ಕರೆ. ಕೇಮ್ ಅಂದರೆ ಬಂದೆ. ಕೇಮ್ ಇಸ್ ಅ ಪಾಸ್ಟ್ ಟೆನ್ಸ್ ಆಫ್ ಕಮ್. ಕೇಮ್ ಅಂದರೆ ಬಂದೆ. ಕ್ಯಾಂಪ್ ಅಂದರೆ ಶಿಬಿರ. ಕ್ಯಾಂಪ್ ಶಿಬಿರ. ಕ್ಯಾಂಪೇನ್ ಅಂದರೆ ಪ್ರಚಾರ. ಕ್ಯಾಂಪೇನ್ ಅಂದರೆ ಪ್ರಚಾರ. ಕ್ಯಾನ್ ಅಂದರೆ ಮಾಡಬಹುದು. ಈ ಪದವನ್ನು ನಾವು ಸ್ಟೇಟ್ಮೆಂಟ್ ಮಾಡುವಾಗ ಅಥವಾ ಪ್ರಶ್ನೆ ಮಾಡುವಾಗ ಬಳಸುತ್ತೇವೆ. ಕ್ಯಾಂಡಿಡೇಟ್ ಅಂದರೆ ಅಭ್ಯರ್ಥಿ. ಕ್ಯಾಂಡಿಡೇಟ್ ಅಂದರೆ ಅಭ್ಯರ್ಥಿ. ಕೆಪಾಸಿಟಿ ಅಂದರೆ ಸಾಮರ್ಥ್ಯ. ಕೆಪಾಸಿಟಿ ಅಂದರೆ ಸಾಮರ್ಥ್ಯ. ಕೇಪೆಬಲ್ ಅಂದರೆ ಸಮರ್ಥ. ಕೇಪೆಬಲ್ ಅಂದರೆ ಸಮರ್ಥ. ಕ್ಯಾಪಿಟಲ್ ಅಂದರೆ ಬಂಡವಾಳ. ಕ್ಯಾಪಿಟಲ್ ಅಂದರೆ ಬಂಡವಾಳ. ಕ್ಯಾಪ್ಚರ್ ಅಂದರೆ ಸೆರೆ ಹಿಡಿಯುವಿಕೆ. ಕ್ಯಾಪ್ಚರ್ ಅಂದರೆ ಸೆರೆ ಹಿಡಿಯುವುದು. ಕಾರ್ಬನ್ ಅಂದರೆ ಇಂಗಾಲ. ಇದು ಒಂದು ಆಮ್ಲದ ಹೆಸರು. ಕಾರ್ಬನ್ ಅಂದರೆ ಇಂಗಾಲ. ಕೇರ್ ಅಂದರೆ ಕಾಳಜಿ. ಕೇರ್ ಅಂದರೆ ಕಾಳಜಿ. ಕರಿಯರ್ ಅಂದರೆ ವೃತ್ತಿ. ಕರಿಯರ್ ಅಂದರೆ ವೃತ್ತಿ. ಕೇರ್ಫುಲ್ ಅಂದರೆ ಎಚ್ಚರಿಕೆಯಿಂದ. ಕೇರ್ಫುಲ್ ಅಂದರೆ ಎಚ್ಚರಿಕೆಯಿಂದ. ಕ್ಯಾರಿಯರ್ ಅಂದರೆ ವಾಹಕ. ಕ್ಯಾರಿಯರ್ ಅಂದರೆ ವಾಹಕ. ಕ್ಯಾರಿ ಅಂದರೆ ಸಾಗಿಸು. ಕ್ಯಾರಿ ಅಂದರೆ ಸಾಗಿಸು. ಕೇಸ್ ಅಂದರೆ ಪ್ರಕರಣ. ಕೇಸ್ ಅಂದರೆ ಪ್ರಕರಣ. ಕ್ಯಾಶ್ ಅಂದರೆ ನಗದು ಅಥವಾ ಹಣ ಅಥವಾ ದುಡ್ಡು. ಕ್ಯಾಶ್ ಅಂದರೆ ನಗದು. ಕ್ಯಾಟ್ ಅಂದರೆ ಬೆಕ್ಕು. ಕ್ಯಾಟ್ ಅಂದರೆ ಬೆಕ್ಕು. ಕ್ಯಾಚ್ ಹಿಡಿಯಿರಿ. ಕ್ಯಾಚ್ ಹಿಡಿಯಿರಿ ಅಥವಾ ಹಿಡಿಯುವುದು. ಕ್ಯಾಟಗರಿ ಅಂದರೆ ವರ್ಗ. ಕ್ಯಾಟಗರಿ ಅಂದರೆ ವರ್ಗ. ಕಾಸ್ ಕಾರಣ. ಕಾಸ್ ಅಂದರೆ ಕಾರಣ. ಸೀಲಿಂಗ್ ಅಂದರೆ ಚಾವಣಿ ಅಥವಾ ಮೇಲ್ಚಾವಣಿ. ಸೀಲಿಂಗ್ ಅಂದರೆ ಚಾವಣಿ. ಸೆಲೆಬ್ರೇಟ್ ಅಂದರೆ ಆಚರಿಸುವುದು. ಸೆಲೆಬ್ರೇಟ್ ಅಂದರೆ ಆಚರಿಸುವುದು. ಸೆಲೆಬ್ರೇಷನ್ ಅಂದರೆ ಆಚರಣೆ. ಸೆಲೆಬ್ರೇಷನ್ ಅಂದರೆ ಆಚರಣೆ. ಸೆಲ್ ಅಂದರೆ ಕೋಶ. ಸೆಲ್ ಅಂದರೆ ಕೋಶ. ಸೆಂಟರ್ ಅಂದರೆ ಕೇಂದ್ರ. ಸೆಂಟರ್ ಅಂದರೆ ಕೇಂದ್ರ. ಸೆಂಚುರಿ ಅಂದರೆ ಶತಮಾನ. ಸೆಂಚುರಿ ಅಂದರೆ ಶತಮಾನ. ಸೆರೆಮನಿ ಅಂದರೆ ಕಾರ್ಯಕ್ರಮ. ಸೆರೆಮನಿ ಅಂದರೆ ಕಾರ್ಯಕ್ರಮ. ಸರ್ಟನ್ ಅಂದರೆ ಖಚಿತ. ಸರ್ಟನ್ ಅಂದರೆ ಖಚಿತ. ಸರ್ಟನ್ಲಿ ಅಂದರೆ ಖಚಿತವಾಗಿಯೂ. ಸರ್ಟನ್ಲಿ ಅಂದರೆ ಖಚಿತವಾಗಿಯೂ. ಚೇನ್ ಅಂದರೆ ಸರಪಳಿ. ಚೇನ್ ಅಂದರೆ ಸರಪಳಿ. ಚೇರ್ ಅಂದರೆ ಕುರ್ಚಿ. ಚೇರ್ ಅಂದರೆ ಕುರ್ಚಿ. ಚೇರ್ಮನ್ ಅಂದರೆ ಅಧ್ಯಕ್ಷ. ಚೇರ್ಮನ್ ಅಂದರೆ ಅಧ್ಯಕ್ಷ. ಚಾಲೆಂಜ್ ಅಂದರೆ ಸವಾಲು. ಚಾಲೆಂಜ್ ಅಂದರೆ ಸವಾಲು. ಚಾನ್ಸ್ ಅಂದರೆ ಅವಕಾಶ. ಚಾನ್ಸ್ ಅಂದರೆ ಅವಕಾಶ. ಚೇಂಜ್ ಅಂದರೆ ಬದಲಾವಣೆ. ಚೇಂಜ್ ಅಂದರೆ ಬದಲಾವಣೆ. ಚೇಂಜಿಂಗ್ ಅಂದರೆ ಬದಲಾಗುತ್ತಿದೆ. ಚೇಂಜಿಂಗ್ ಅಂದರೆ ಬದಲಾಗುತ್ತಿದೆ. ಚಾಪ್ಟರ್ ಅಂದರೆ ಅಧ್ಯಾಯ. ಚಾಪ್ಟರ್ ಅಂದರೆ ಅಧ್ಯಾಯ. ಕ್ಯಾರೆಕ್ಟರ್ ಅಂದರೆ ಪಾತ್ರ. ಕ್ಯಾರೆಕ್ಟರ್ ಅಂದರೆ ಪಾತ್ರ. ಕ್ಯಾರೆಕ್ಟರಿಸ್ಟಿಕ್ ಅಂದರೆ ಲಕ್ಷಣ. ಕ್ಯಾರೆಕ್ಟರಿಸ್ಟಿಕ್ ಅಂದರೆ ಲಕ್ಷಣ. ಕ್ಯಾರೆಕ್ಟರೈಸ್ ಅಂದರೆ ಗುಣಲಕ್ಷಣ. ಕ್ಯಾರೆಕ್ಟರೈಸ್ ಅಂದರೆ ಗುಣಲಕ್ಷಣ. ಚಾರ್ಜ್ ಅಂದರೆ ಶುಲ್ಕ. ಚಾರ್ಜ್ ಅಂದರೆ ಶುಲ್ಕ. ಚಾರಿಟಿ ಅಂದರೆ ದಾನ. ಚಾರಿಟಿ ಅಂದರೆ ದಾನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ and subscribe my channel.